ಇದನ್ನು ಪಾಂಡವರ ಕಳಂಕವೆಂದು ಭಾವಿಸಿದರು. ದಾರಿದ್ರ್ಯ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಬಹುದು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಕಡೆ ಈ ವೇಳೆ ಕುರುಕುಲವನ್ನು ಸಾಮಾನ್ಯವಾಗಿ ನಾಶ ಮಾಡಬಹುದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡ್ತೀರಿ, ನಾನು ನನ್ನ ಪ್ರತಿಜ್ಞೆಯಂತೆ ಸ್ವಲ್ಪ ನಿಲ್ಲು ಸಹೋದರ. ಅವರಿಚ್ಛೆಯಂತೆ ನಿಮ್ಮ ಅಭವಿಷ್ಯವನ್ನು ನೀವೇ ಮುಂಚಿಸಿ. ಅದು ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನಮಗೆ. ಸ್ವಲ್ಪ ಅಣ್ಣನು ಬರಲಿ. ಅಣ್ಣನು ಹಸಮುಖನಾಗಿ ಬರ್ತದೆ. ಸಂಜೆ ವಿಚಾರವನ್ನು ಕೇಳಿ ಅನಂತರ ನೀವು ಇಷ್ಟ ಬಂದಂತೆ ನಡೆದುಕೊಳ್ಳಿ. ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಲಿ. ವಾಸುದೇವ, ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ. ಸ್ವಾಮಿ, ಹೋದ ಕಾರ್ಯ ವೇದಾಯಿತು. ಹೋದವರೇ ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿಯೇ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ಬಹು ವಿಧವಾಗಿ ಉಪಚರಿಸಿದರು. ಸ್ವಯಂ ಧೃತರಾಷ್ಟ್ರನೇ ನನ್ನನ್ನು ರಾಜಸಭೆಯಲ್ಲಿ ಸ್ವಾಗತಿಸಿದರು. ಸಂಧಿಯ ವಿಚಾರವೂ ನಡೆಯಿತೇ ಪರಮಾತ್ಮ. ನಡೆಯಿತು ಧರ್ಮನಂದನ. ಪಾಂಚಾಲಿ ಸಾಧ್ಯವಿಲ್ಲ. ಅವರಿದ್ದೇಳಿ ನನಗೆ ತೋರಿದ್ದನ್ನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯೋದಲ್ಲಿ ನನ್ನ ತಾಳ್ಮೆ. ಸಭೆಯಲ್ಲಿ ಏನು ನಡೆಯಿತು ಪರಮಾತ್ಮ? ಎಲ್ಲವೂ ತಕ್ಕ ರೀತಿಯಲ್ಲಿ ನಾವು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ತಡೆಯಲಾರಪತಿ, ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಭೀಮಸೇನ, ನಾನು ಹೋಗಿದ್ದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ವಿನತ. ಅಜ್ಞಾತವಾಸ ನೆಪದಿಂದ ಅಕ್ಷರಗಳ ಕಟ್ಟನು. ಈಗ ಈ ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ತೋರಿಸಲು ಅವನಿಸುತ್ತಿರುವೆಯ. ನಾನು ಹೋಗ್ತೀನಿ. ಈ ಪಾಂಡುಪುತ್ರನ ಮೇಲೆ ನಿಮಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹ್ಯ ಏಕೆ? ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಮೊದಲೇ ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಚಂಡ ಭೀಮನಿಯಂತ ಸಂಬಂಧ ಅತ್ಯಂತವಾದ ನಿಕಟವಾದ ಸಂಬಂಧವೇ ಇರುವುದು ಭೀಮಸೇನ. ಮುಂದೇನಾಯಿತು ಪರಮಾತ್ಮ? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರು. ಆ ದುರ್ಯೋಧನ ಅವರೂ ಒಪ್ಪಿದರು. ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾಕ್ಯನ್ನು ಕೇಳಬೇಕೆಂಬುದು ನಿಮ್ಮ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿರಿ. ಸಹೋದರರೇ, ನಿಮ್ಮ ಪೌರಿತ ವಕ್ತೆಯ ಫಲವನ್ನು ನೀವೇ ಮುಂದಿಸಿರಿ. ಅದರಲ್ಲಿ ಈ ಜೀವನ ಯಾವ ಭಾಗವನ್ನು ಅಪೇಕ್ಷಿಸುತ್ತಿಲ್ಲ. ರಾಜ್ಯ ಸೇನೆ
ನಿನಗ ಪ್ರಿಯವಾದ ಸಂದೇಶವನ್ನು ನಾನು ತಿಳಿಸುವೆ. ಇಲ್ಲ, ನಿಂತಿದ್ದಂತೆ ಹೇಳು. ಇಲ್ಲ ಭೀಮಸೇನ, ನೀನು ಕುಳಿತುಕೊಂಡರೆ ಹೊರತು ಇಲ್ಲದಿದ್ದರೆ ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಪ್ತವೇಕೆ? ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ನಿನ್ನ ಗದೆಯನ್ನು ಸ್ವಲ್ಪ ಕಾಲ ದೂರ ಬಿಡು. ನನ್ನ ಪಾರ್ಶ್ವದಲ್ಲಿ ಹೀಗೆ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ನಾನು ತಿಳಿಸುವೆನು.